ಕರ್ನಾಟಕ ಸರ್ಕಾರದ ಎಲ್ಲರಿಗೂ ಶಿಕ್ಷಣ. ಸರ್ವರು ಸಾಕ್ಷರರಾಗೋಣ. ಸಾಕ್ಷರತೆಯೇ ದೇಶದ ಸಂಪತ್ತು. ಮಾನವ ಸಂಪನ್ಮೂಲ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ನಾಗರಿಕ ಬದುಕು ಬಾಳಲು ಶಿಕ್ಷಣ ಬೇಕು. ಶಿಕ್ಷಣವು ವ್ಯಕ್ತಿಯ ಜ್ಞಾನ ಸಂಪತ್ತನ್ನು ಅಭಿವೃದ್ಧಿಪಡಿಸುತ್ತದೆ. ಆತ್ಮೀಯ ವಾಯ್ಸ್ ಆಫ್ ಪಬ್ಲಿಕ್ಕಿನ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನಾವು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಸಮಾಜದ ಕೆಲವೊಂದು ಯೋಜನೆಗಳು, ಸಮಾಜದಲ್ಲಿ ಜನಗಳಿಗಿರುವಂಥ ಸರ್ಕಾರದ ಯೋಜನೆಗಳ ಪರಿಚಯ ಹಾಗೂ ಜನಸಾಮಾನ್ಯರಿಗೆ ಬೇಕಾದಂಥ ಸೌಲಭ್ಯಗಳು ಹಾಗೂ ಜನರಿಗೆ ಏನು ಪಬ್ಲಿಕ್ಕಿಗೆ ಏನೆಲ್ಲ ಸಮಸ್ಯೆಗಳಿರ್ತದೋ ಅದನ್ನು ತಿಳಿಸುವಂಥ ಕೆಲಸ ಹಾಗೂ ಯಾರೆಲ್ಲ ಹೆಚ್ಚು ಯಾವ ವಿಷಯದಲ್ಲಿ ಸಾಧನೆ ಮಾಡಿದ್ರು ಅವರನ್ನು ನಾವು ಪ್ರತಿಬಿಂಬಿಸುವಂಥ ಒಂದು ಕಾರ್ಯಕ್ರಮಗಳಲ್ಲಿ ಈ ಯೂಟ್ಯೂಬ್ ಚಾನಲನ್ನು ಮಾಡಿದ್ದೇವೆ. ಈಗಾಗಲೇ ನಾವು ಹಲವಾರು ವಿಷಯಗಳ ಕುರಿತು ಹಲವಾರು ವಿಡಿಯೋಗಳನ್ನು ನೀವು ನೋಡಿರುತ್ತೀರಿ. ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತಂದರೆ, ಒಂದು ವಿಶೇಷವಾದ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೆ ನಾನು. ಈ ಕಾನ್ಸೆಪ್ಟ್ ಮೂಲಕ ಹಲವಾರು ಜನರಿಗೆ ಉಪಯೋಗ ಆಗಲಿದೆ. ಹಾಗಾದರೆ ಯಾರೆಲ್ಲ ಇನ್ನೂ ನಮ್ಮ ವಾಟ್ಸಪ್ ಚಾನಲ್ನ ಹಾಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ವಿಡಿಯೋ ಮಾಡಿ ನಮ್ಮ ಪ್ರೋತ್ಸಾಹ ನೀಡಿ. ಹಾಗಾದರೆ ಇವತ್ತು ನಾನು ಮಾತಾಡ್ತಿರೋ ವಿಷಯ ಯಾವುದು ಅಂತ ಹೇಳೋದಾದರೆ, ಕರ್ನಾಟಕ ಸರ್ಕಾರದಲ್ಲ ಎಲ್ಲರಿಗೂ ಶಿಕ್ಷಣ ಅನ್ನುವಂಥ ಒಂದು ಕಾನ್ಸೆಪ್ಟು. ಈ ಎಲ್ಲರಿಗೂ ಶಿಕ್ಷಣ ಅನ್ನೋದು 2023-24ನೇ ಸಾಲಿನಲ್ಲಿ ಸಾಕ್ಷರತಾ ಕಾರ್ಯಕ್ರಮದ ಮೂಲಕ ಸರ್ಕಾರ ಅನುಷ್ಠಾನ ಮಾಡುತ್ತೆ. ನೀವೆಲ್ಲ ಹಿಂದೆ ಕೇಳಿದ್ದೀರಿ. ನಾವು ಸಣ್ಣವರಿರುವಾಗ ನಮ್ಮ ತಂದೆ ತಾಯಿಯವರ ಕಾಲದಲ್ಲಿ ರಾತ್ರಿ ಶಾಲೆ ಅಂತ ಇತ್ತು. ರಾತ್ರಿ ಶಾಲೆ ಅಂದರೆ ಏನು, ಗ್ರಾಮ ಮಟ್ಟದಲ್ಲಿ ಯಾರೆಲ್ಲ ಅನಕ್ಷರಸ್ಥರಿದ್ದಾರೆ ಅವರಿಗೆ ಅಕ್ಷರವನ್ನು ಅಭ್ಯಾಸ ಮಾಡುವಂಥ ಒಂದು ಕಾರ್ಯಕ್ರಮವೇ ರಾತ್ರಿ ಶಾಲೆ. ಅವಾಗ ನಾವೆಲ್ಲ ರಾತ್ರಿ ಶಾಲೆ ಪುಸ್ತಕಗಳನ್ನ ನಮ್ಮ ತಂದೆ ತಾಯಿ ಕೊಟ್ಟಾಗ ನಾವು ನೋಡಿದ್ದೇವನ್ನ. ರಾತ್ರಿ ಶಾಲೆ ಬಗ್ಗೆ ನಾವು ಮಾತಾಡಿದ್ದೀವಿ. ಈಗ ಅದನ್ನೇ ಹೊಸದಾಗಿ ಅನುಷ್ಠಾನಗೊಳಿಸುವಂಥ ಒಂದು ಕಾರ್ಯಕ್ರಮ. ಈ ಅನುಷ್ಠಾನವು ಕರ್ನಾಟಕ ಸರ್ಕಾರ 2024-25ನೇ ಸಾಲಿನಲ್ಲಿ ಇದೊಂದು ಶಿಕ್ಷಣವನ್ನು ಜಾರಿಗೆ ತರ್ತದೆ. ಲಿಂಕ್ ಡಾಕ್ಯುಮೆಂಟ್ ಮೂಲ ಶಿಕ್ಷಣ ಸಾಕ್ಷರತಾ ಕಾರ್ಯಕ್ರಮ ಜಿಲ್ಲಾ ವಲಯದಿಂದ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಾವಿರಾರು ಗ್ರಾಮ ಪಂಚಾಯತಿಗಳು ಸಂಪೂರ್ಣ ಸಾಕ್ಷರತಾ ಆಗಬೇಕು ಅನ್ನೋ ಕಾರಣಕ್ಕಾಗಿ ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮ NILP ಕೇಂದ್ರದ ಪುರಸ್ಕೃತವಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶನೇ ಇದು: ಕಲಿತವರು ಇನ್ನೊಬ್ಬರಿಗೆ ಕಲಿಸಿರಿ, ಕಲಿಯದವರು ಕಲಿತುಕೊಳ್ಳಿ ಎನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಎಲ್ಲರಿಗೂ ಶಿಕ್ಷಣ ಅನ್ನುವಂಥ ನೀತಿಯಲ್ಲಿ ಒಂದು ಸಾಕ್ಷರತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾದರೆ ಈ ಸಾಕ್ಷರತಾ ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗ್ತದೆ. ಇದರ ಹಿನ್ನೆಲೆ ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಈಗಾಗಲೇ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ನಿಮ್ಮ ಊರಿನಲ್ಲಿ ಕೆಲವರನ್ನ ನೇಮಕ ಮಾಡಿದ್ದಾರೆ. ಗ್ರಾಮ ಮಟ್ಟದಲ್ಲಿ ಸ್ವಲ್ಪ SSLC ವಿದ್ಯಾಭ್ಯಾಸವನ್ನು ಮಾಡಿದಂಥ ಮಹಿಳಾ ಅಥವಾ ಪುರುಷರನ್ನ ನೇಮಕವನ್ನು ಮಾಡಿದ್ದಾರೆ. ಅಂದರೆ ನಿಮ್ಮ ಗ್ರಾಮದಲ್ಲಿ ಯಾರು ಅನಕ್ಷರಿಸ್ತಾರೆ ಅವರಿಗೆ ಶಿಕ್ಷಣವನ್ನು ಕೊಡುವಂಥ, ಮನೆಯಲ್ಲೇ ಶಿಕ್ಷಣ ಕೊಡುವಂಥ ಒಂದು ಕೆಲಸ ಅಂತೇಳಿ. ಇದರ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ತಾ ಹೋಗೋದಾದ್ರೆ, ವಯಸ್ಕರ ಶಿಕ್ಷಣ ಇಲಾಖೆಗೆ 110 ವರ್ಷಗಳ ಇತಿಹಾಸ. ಈಗಾಗಲೇ ಹೇಳಿದೆ ರಾತ್ರಿ ಶಾಲೆ ಅಂತೆಲ್ಲ ಹೇಳಿದೆ. ಅಂದರೆ 110 ವರ್ಷಗಳ ಹಿಂದಿಂದಲೂ ಕೂಡ ಈ ಒಂದು ಶಿಕ್ಷಣದ ಬಗ್ಗೆ ಸರ್ಕಾರ ಅತಿ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಿದೆ. ಈಗ ಹೇಳ್ಬೋದು ನೀವು, ಹಾಗಾದ್ರೆ ಆಗ ಯಾರು ಮಾಡಿದ್ರು ಅಂತೇಳಿ ನಿಮಗೆ ಪ್ರಶ್ನೆ ಬರ್ಬೋದು. ಮೈಸೂರಿನ ಮಹಾರಾಜರ ಆಳ್ವಿಕೆಯನ್ನು ಕೇಳಿದೆ. ಅಂದ್ರೆ ರಾಜರ ಕಾಲದಲ್ಲಿ ಮೈಸೂರು ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ದಿವಾನರಾಗಿದ್ದರು. ವಿಶ್ವೇಶ್ವರಯ್ಯನ ಹೆಸರು ನೀವಾಗಲೇ ಕೇಳಿದ್ದೀರಿ. ವಿಶ್ವೇಶ್ವರಯ್ಯನವರು ತಮ್ಮ ಸೈಕಲ್ನಲ್ಲಿ ಗ್ರಾಮಗಳಿಗೆ ಹೋಗಿ ಯಾರೆಲ್ಲ ವಿದ್ಯಾಭ್ಯಾಸ ಬರೆದವರು ಇದ್ದಾರೆ, ಅನಕ್ಷರಿಸ್ತಾರೆ, ಅವರಿಗೆ ಅಕ್ಷರವನ್ನ ಅಭ್ಯಾಸ ಮಾಡಿಸ್ತಾ ಇದ್ರು. ಅಲ್ಲಿಂದ ಇಲ್ಲಿಯವರೆಗೆ ಅನಕ್ಷರಸ್ಥರಾಗಿದ್ದ ವಯಸ್ಕರಿಗೆ ವಿವಿಧ ಸರ್ಕಾರದ ಸಾಕ್ಷರತಾ ಕಾರ್ಯಕ್ರಮಗಳು ಬಂದಿದೆ. ಕೆಲವೊಂದು ಕಾರ್ಯಕ್ರಮಗಳು ಜನರಿಗೆ ತಲುಪದೆ ಅಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೋ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮಟ್ಟದಲ್ಲೋ ಅದು ಫೇಲ್ಯೂರ್ ಆಗಿದೆ. ಯಾಕೆಂತಂದ್ರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸರಿಯಾದ ವ್ಯಕ್ತಿಗಳು, ಅರ್ಹತೆ ಇರುವಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಲಿಲ್ಲ. ಪ್ರಸ್ತುತ ಈ ವಯಸ್ಕರ ಶಿಕ್ಷಣ ಇಲಾಖೆಯನ್ನ ಸ್ವಲ್ಪ ಚೇಂಜಸ್ ಮಾಡಿ, ಬದಲಾವಣೆ ಮಾಡಿ, ಒಂದು 15 ವರ್ಷದ ಈಚೆಗೆ ವಯಸ್ಕ ಅನಕ್ಷರಸ್ಥರಿಗೆ ಓದುವುದನ್ನ, ಬರೆಯೋದನ್ನ,
ಸುಲಭವಾಗಿ ಲೆಕ್ಕಾಚಾರ ಮಾಡೋದನ್ನ ಇದನ್ನ ಅವ್ರಿಗೆ ಕಲಿಸ್ಕೊಡ್ಬೇಕು. ಕ್ರಿಯಾತ್ಮಕವಾಗಿ ಅವರು ಯಾವಾಗಲೂ ಇರಬೇಕು. ಅವರು ಕೌಶಲ್ಯವನ್ನ ಅಭಿವೃದ್ಧಿಪಡಿಸ್ಕೊಂಡು ಅವರೆಲ್ಲ ಬುದ್ಧಿಶಕ್ತಿಯನ್ನ ಅಭಿವೃದ್ಧಿಪಡಿಸ್ಕೋಬೇಕು. ವಿವಿಧ ಕೌಶಲಾಭಿವೃದ್ಧಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು. ಅವನ ಜೀವನದಲ್ಲಿ ಜೀವನ ಪರ್ಯಂತ ಕಲಿಕೆಯನ್ನ ಮುಂದುವರಿಸಿ ಅವನಿಗೆ ಶಿಕ್ಷಣದ ಅವಶ್ಯಕತೆಯನ್ನು ಗುರುತಿಸಿ ಇವತ್ತು ವಿವಿಧ ರೀತಿಯ ಪ್ಲಾಟ್ಫಾರ್ಮ್ಗಳನ್ನ ಸರ್ಕಾರ ಮಾಡಿಕೊಡ್ತಾ ಇದೆ. ಇದರಲ್ಲಿ ಡಿಜಿಟಲ್ ಮೂಲಕ ಕಲಿಸುವಂತ ವ್ಯವಸ್ಥೆ ಇದೆ. ಮತ್ತೆ ಕಾನೂನಲ್ಲಿ ಇರುವಂತ ವಿಷಯಗಳನ್ನ ಅವರಿಗೆ ಮಾಹಿತಿಯನ್ನ ಕೊಡುವಂತ ಒಂದು ಕೆಲಸವನ್ನು ಮಾಡ್ತದೆ. ಇದಕ್ಕೆ ಎಲ್ಲ ಗ್ರಾಮ ಪಂಚಾಯತಿ ಅಂತ ನಾನು ಹೇಳೋದಿಲ್ಲ. ಇದು ಸರ್ಕಾರ, ಕರ್ನಾಟಕ ಸರ್ಕಾರ ಕೆಲವೊಂದು ಆಯ್ದ ಗ್ರಾಮ ಪಂಚಾಯತಿಯನ್ನ ಆಯ್ಕೆ ಮಾಡಿ ಆ ಗ್ರಾಮ ಪಂಚಾಯತಿಯಲ್ಲಿ ಏನು ಯಾರ್ಯಾರು ಸಂಸದರ ಆದರ್ಶ ಗ್ರಾಮಗಳು ಅಂತ ಏನು ಗುರುತಿಸಿದ್ದಾರೆ ಆ ಆದರ್ಶ ಗ್ರಾಮಗಳ ಮಾರ್ಗಸೂಚಿಯಲ್ಲಿ ಆಯ್ದ ನಗರ ಪ್ರದೇಶಗಳನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾವುದಕ್ಕೆ? ಈ ಕಲಿಕೆಯ ಸಾಕ್ಷರತೆಯನ್ನು ಮಾಡಲಿಕ್ಕಾಗಿ. ಹಾಗಾದ್ರೆ ಸಾಕ್ಷರತೆ ಕಾರ್ಯಕ್ರಮ ಧ್ಯೇಯೋದ್ದೇಶಗಳು ಏನು? ಸರ್ಕಾರ ಧ್ಯೇಯೋದ್ದೇಶಗಳನ್ನು ತಿಳ್ಕೊತೋಗುವ ಅನಕ್ಷರಸ್ಥರನ್ನು ಸಾಕ್ಷರನಾಗಿ ಮಾಡಿ ಒಟ್ಟಾರೆ ನಮ್ಮ ದೇಶದ ಸಾಕ್ಷರತೆಯ ಪ್ರಮಾಣವನ್ನ ಹೆಚ್ಚಳ ಮಾಡುವಂಥದ್ದು. ಅಂದ್ರೆ ಯಾರೆಲ್ಲ ನಮ್ಮ ಎಷ್ಟು ಪಾಪ್ಯುಲೇಷನ್ ಇದೆಯೋ, ನಮ್ಮ ಜನಸಂಖ್ಯೆ ಇದು, ದೇಶದ ಜನಸಂಖ್ಯೆ, ನಮ್ಮ ಕರ್ನಾಟಕ ರಾಜ್ಯದ ಜನಸಂಖ್ಯೆ, ಆ ಜನಸಂಖ್ಯೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಅಕ್ಷರಸ್ಥರಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಅನಕ್ಷರಸ್ಥರಿದ್ದಾರೆ, ಆ ಅನಕ್ಷರಸ್ಥರಿಗೆ ಅಕ್ಷರವನ್ನು ಕಲಿಸೋದ್ರಿಂದ ಎಷ್ಟು ಶೇಕಡಾವಾರು ಎಷ್ಟು ಪ್ರಮಾಣದಲ್ಲಿ ಅಕ್ಷರಸ್ಥರನ್ನಾಗಿ ಮಾಡ್ಬೋದು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದೆ. ಇಲ್ಲಿ ನಗರ ಪ್ರದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತರು ಸಿಗ್ತಾರೆ, ಗ್ರಾಮೀಣ ಪ್ರದೇಶದಲ್ಲಿ ಸಾಕ್ಷರತೆ ಕಡಿಮೆ ಇರೋ ಸಿಗ್ತಾರೆ. ಯಾಕಂದ್ರೆ ಕೇವಲ 30-70 ಅಂತ ಹೇಳ್ಬೋದು. 30% ಅನಕ್ಷರಸ್ಥರು 30% ಸಾಕ್ಷರತೆಯನ್ನು ಇರೋರು, 70% ಅನಕ್ಷರಸ್ಥರು. ಗ್ರಾಮೀಣ ಪ್ರದೇಶದಲ್ಲಿ 70% ಅಕ್ಷರಸ್ಥರಿರ್ತಾರೆ, 30% ಅನಕ್ಷರಸ್ಥರು ಇರ್ತಾರೆ. ಇದರಲ್ಲಿ ಅದನ್ನ ಕಡಿಮೆ ಮಾಡಬೇಕು. ಗ್ರಾಮೀಣ ಮತ್ತು ನಗರ ಪ್ರದೇಶದ ಎಲ್ಲರೂ ಕೂಡ 70-80% ಅಷ್ಟು, ಅಂದ್ರೆ 70-80 ಶೇಕಡಾವಾರು ಸಾಕ್ಷರತೆಯ ಮಟ್ಟ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೆ ಈ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದ್ದಾರೆ. ಮತ್ತೆ ಪುರುಷರು ಮತ್ತು ಮಹಿಳೆಯರ ಮಧ್ಯೆ ಇರುವಂತಹ ಸಾಕ್ಷರತಾ ಕಲಿಕೆ. ಪುರುಷರಲ್ಲಿ ಹೆಚ್ಚು ಓದಿದ್ದಾರೆ, ಮಹಿಳೆಯರು ಓದೋದು ಕಡಿಮೆ. ಹಾಗೆ ಪುರುಷರು ಹೆಚ್ಚು ಓದೋರಾಗ್ತಾರೆ, ಮಹಿಳೆಯರ ಪ್ರಮಾಣ ಕಡಿಮೆ ಇದೆ. ಇದು ಕೂಡ ಹಾಗೆ ಇದೆ. ಒಂದು 65% ಪುರುಷರು ಓದಿದರೆ ಇನ್ನು 35% ಮಹಿಳೆಯರು ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ. ಇದನ್ನ ಕಡಿಮೆ ಮಾಡಿ, ಇಬ್ಬರ ಮಧ್ಯೆ ಅಂತರವನ್ನು ಕಡಿಮೆ ಮಾಡಿ ಮಹಿಳಾ ಮತ್ತು ಪುರುಷರ ಓದಿದವರ ಪ್ರಮಾಣವನ್ನ ಸಮಾನಾಂತರ ಮಾಡಬೇಕು ಅನ್ನೋ ಕಾರಣಕ್ಕೆ ಇದೊಂದು ಯೋಜನೆ ಜಾರಿಸಿದ್ದಾರೆ. ಮತ್ತೆ ಪ್ರತಿಯೊಬ್ಬರಲ್ಲೂ ಶಿಕ್ಷಣ ಅಂದ್ರೆ ಮನುಷ್ಯ ಹುಟ್ಟಿದಾಗಿಂದ ಸಾಯುವವರೆಗೂ ಕಲಿಯೋದಿದ್ದೇ ಇರ್ತದೆ, ಕಲಿಲೇಬೇಕು. ಒಂದಲ್ಲ ಒಂದು ವಿಚಾರ ಕಲಿಬೇಕು. ಕೆಲವು ಪಾಠಗಳು ತಾನಾಗಿ ಕಲಿಸ್ತದೆ, ಪ್ರಪಂಚನೇ ಕಲಿಸ್ತದೆ ದಿನ ಜನಗಳ ಜೊತೆ ಓಡಾಟದಲ್ಲಿ. ಹಾಗೆ ಕೆಲವೊಂದು ನಾವು ಓದ್ಲಿಕ್ಕೆ ಬರ್ಲಿಕ್ಕೆ ಬೇಕಾಗ್ತದೆ, ಯಾಕಂದ್ರೆ ಮುಂದೆ ಅದು ಉಪಯೋಗ ಆಗ್ತದೆ. ಇಲ್ಲಿ ಬ್ಯಾಂಕ್ಗಳಿಗೆ ಹೋದಾಗ, ಬೇರೆ ಬೇರೆ ಇಲಾಖೆಗಳಿಗೆ ಹೋದಾಗ, ಯಾವುದೋ ಒಂದು ಅರ್ಜಿಯನ್ನ ಬರ್ಕೊಡಿ ಅಂತಾರೆ, ಇನ್ನೊಬ್ಬರ ಮೇಲೆ ನಾವು ಅವಲಂಬಿತರಾಗಬೇಕಾಗ್ತದೆ. ಹಾಗಾಗಿ ಆಗ ನಮಗೆ ಏನು ಒಂದು ಎಜುಕೇಶನ್ ಪಡ್ಕೊಂಡಿದ್ರೆ, ಅಕ್ಷರವನ್ನು ಕಲ್ತ್ಕೊಂಡಿದ್ರೆ ನಾವೇ ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ತದೆ. ಕೆಲವೊಂದು ಬಸ್ಗಳು ಹತ್ತುವಾಗ ಆ ಬಸ್ ಎಲ್ಲಿಗೆ ಹೋಗ್ತದೆ ಅಂತ ನೋಡ್ಲಿಕ್ಕೂ ಕೂಡ ಆ ಬಸ್ಗಳ ಬೋರ್ಡ್ ನೋಡಬೇಕು ಅಂದ್ರೆ ನಾವು ಸಾಕ್ಷರತರಾಗಬೇಕಾಗ್ತದೆ. ನಾಗರಿಕರಲ್ಲಿ ತಮ್ಮ ಕರ್ತವ್ಯಗಳು ಅಂದ್ರೆ ಅವರ ಕರ್ತವ್ಯ ಮತ್ತು ಹಕ್ಕುಗಳ ಬಗ್ಗೆ ಗೊತ್ತಿಲ್ಲ. ಕೆಲವರಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನೆಲ್ಲ ಇದೆ, ತಾಲೂಕ್ ಪಂಚಾಯತಿ ಮಟ್ಟದಲ್ಲಿ ಏನೆಲ್ಲ ಇದೆ, ಯಾವ್ಯಾವ ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯ ಇದೆ ಅನ್ನೋದನ್ನ ತಿಳ್ಕೊಳ್ಳೋಂಥದ್ದಿಲ್ಲ. ಯಾಕಂತಂದ್ರೆ ಅವರು ಯಾವುದೇ ಪೇಪರ್ ಅನ್ನು ಓದೋದಿಲ್ಲ, ಯಾವುದೇ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೊಬೈಲ್ ಅನ್ನು ನೋಡೋದಿಲ್ಲ, ಯಾವುದೇ ರೀತಿಯ ವಿಷಯಗಳು ಅವರಿಗೆ ಗೊತ್ತಾಗೋದಿಲ್ಲ. ಅವರು ಯಾವುದೇ ಇಲಾಖೆಗಳಿಗೆ ಸಂಪರ್ಕ ಮಾಡಿ ಅಲ್ಲಿರುವಂತ ಸರ್ಕಾರದ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ಸಾಕ್ಷರತೆ ಮಟ್ಟವನ್ನು ಜಾಸ್ತಿ ಮಾಡೋದ್ರಿಂದ ಅವರಿಗೆ ಕರ್ತವ್ಯ ಮತ್ತು ತಮ್ಮ ಹಕ್ಕುಗಳು ಏನು ಅನ್ನೋದಂತ ಒಂದು ಜಾಗೃತಿಯನ್ನ ಮೂಡ್ಕೊಳ್ಳಿಕ್ಕೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚು ಸಾಕ್ಷರತೆಯನ್ನು ಹೊಂದಿದವರು ಏನ್ ಮಾಡ್ತಾರೆ ಅಂತಂದ್ರೆ ಅನಕ್ಷರಸ್ಥರನ್ನ ಸ್ವಲ್ಪ ಮೋಸ ಮಾಡ್ತಾರೆ. ಇಲ್ಲ, ಅನಕ್ಷರಸ್ಥರು ಸಾಕ್ಷರತರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಕೆಲವರು ಪ್ರತಿಯೊಂದು ಕೂಡ ಓದಿದವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಯಾವುದೇ ವಿಷಯ ಕೇಳಬೇಕು ಅಂದ್ರೆ ಓದಿರುತ್ತೆ, ಅಂದ್ರೆ ಓದಿದವ್ರಿಗೆ ಎಲ್ಲ ಗೊತ್ತಿದೆ ಅಂತೇಳಿ ಅವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಆದ್ರೆ ಈ ಎಲ್ಲ ಓದು ಬರಹವನ್ನ ಎಲ್ಲರೂ ಕೂಡ ಈ ಸಾಕ್ಷರತಾ ಆಂದೋಲನದ ಮುಖ ಕಲ್ಕೊಂಡ್ರೆ ಎಲ್ಲರೂ ಕೂಡ ಅವರು ತಾವಿಗೆ ಸ್ವತಃ ಓದ್ಲಿಕ್ಕೆ ಆಗ್ತದೆ. ಹಾಗಾದ್ರೆ ಈ ಸಾಕ್ಷರತಾ ಕಾರ್ಯಕ್ರಮದ ಅನುಷ್ಠಾನ ಮಾಡಲು ಏನೆಲ್ಲ ಮಾರ್ಗೋಪಾಯ ಬೇಕು ಅಂತ ಸರ್ಕಾರ ನಿಗದಿ ಮಾಡಿದೆ ಅಂತ ಹೇಳ್ತೀನಿ.
ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯ ಲೋಕ ಶಿಕ್ಷಣ ವಿಭಾಗವು ತಯಾರಿಸುವ ಪ್ರಾಥಮಿಕ ಅಂದ್ರೆ ಪಠ್ಯಪುಸ್ತಕ ಬಾಳಿಗೆ ಬೆಳಕು, ಅಭ್ಯಾಸ ಪುಸ್ತಕ, ಅಕ್ಷರ ಜ್ಞಾನ, ಬರವಣಿಗೆ ಅಂಕಿಗಳ ಪರಿಚಯ, ಸಾಮಾನ್ಯ ಗಣಿತ, ಓದುವ ಕೌಶಲ್ಯವನ್ನು ಬೆಳೆಸುವ ಉದ್ದೇಶದ ಸಮನ್ವಯ, ಜ್ಞಾನ ಮತ್ತು ಕಲಿಕೆಯ ಆಟಗಳ ಪುಸ್ತಕಗಳಲ್ಲಿ ಅಳವಡಿಸಿ ಕಲಿಕೆಗಳಿಗೆ ಬೇಕಾದಂತ ಯಾರೆಲ್ಲ ಅನಕ್ಷರಸ್ಥರಿದ್ದಾರೋ ಅವರಿಗೆ ಸಾಕ್ಷರತೆ ನೀಡಲಿಕ್ಕೆ ಕೆಲವೊಂದು ಪುಸ್ತಕಗಳು, ಕೆಲವೊಂದು ಓದಲಿಕ್ಕೆ ಬರಲಿಕ್ಕೆ ಬೇಕಾದಂತ ಸಣ್ಣ ಸಣ್ಣ ಬುಕ್ಗಳು, ಮತ್ತೆ ಪೆನ್ಸಿಲು, ಅದಕ್ಕೆ ಬೇಕಾದಂತ ರಬ್ಬರು, ಮತ್ತೆ ಬುಕ್ಗಳು, ನೋಟ್ ಬುಕ್ಗಳು ಅದನ್ನೆಲ್ಲ ಕೂಡ ಸರ್ಕಾರ ವಿತರಣೆ ಮಾಡ್ತದೆ. ಸಾಕ್ಷರತೆ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಗ್ರಾಮ ಪಂಚಾಯತಿ ಹಾಗೂ ನಗರ ಪಂಚಾಯತಿಗಳು ಒಬ್ಬರನ್ನ ಕಲಿಸಿಕೊಡುವವರು, ಉಪಾಧ್ಯಾಯರು ಕಲಿಸಿಕೊಡುವವರಾಗಿ ಆಯ್ಕೆ ಮಾಡ್ತಾರೆ. ಔಪಚಾರಿಕ ಶಿಕ್ಷಣ ಮಾದರಿಯಲ್ಲಿ ಸಾಕ್ಷರತಾ ಕಾರ್ಯಕ್ರಮದ ಎಲ್ಲಾ ಚಟುವಟಿಕೆಗಳನ್ನ ಅನುಷ್ಠಾನ ಮಾಡುವ ಅಂದ್ರೆ ನೋಂದಣಿ, ಬೋಧನೆ, ಕಲಿಕೆ, ಮೌಲ್ಯಮಾಪನ ಇತ್ಯಾದಿಗಳನ್ನು ಮಾಡ್ತದೆ. ನವ ಸಾಕ್ಷರರು ಶಿಕ್ಷಣ ಮುಂದುವರಿಸಲು ಪ್ರೇರಣೆ ನೀಡುವುದು. ಈಗಿನ ಏನು ಹುಡುಗರು ಏನಿದ್ದಾರೆ ಅವರು ಇನ್ನು ಓದೋದನ್ನ ಬಿಟ್ಟಿದ್ದಾರೆ, ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಮುಂದೆ ಓದಲಿಕ್ಕೆ ಪ್ರೇರಣೆ ನೀಡುತ್ತದೆ. ಅವರ ಜೀವನ ಉಪಯೋಗಕ್ಕಾಗಿ ಸಾಕ್ಷರತಾ ಅಭಿಯಾನದಲ್ಲಿ ಅಭಿವೃದ್ಧಿ ಕೌಶಲ್ಯ ತರಬೇತಿಗಳನ್ನ ಆ ಗ್ರಾಮ ಮಟ್ಟದಲ್ಲಿ ಒಂದು ತರಬೇತಿಗಳನ್ನ ಆಯೋಜನೆ ಮಾಡಿ ಅವರಿಗೆ ಸ್ವಉದ್ಯೋಗವನ್ನು ಮಾಡಲಿಕ್ಕೆ ಪ್ರೇರಣೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು NGOಗಳು, ಸಂಸ್ಥೆಗಳು, ಇಲಾಖೆಗಳ ಮೂಲಕ ನೋಂದಣಿ ಮಾಡ್ಕೊಳ್ಳೋದು ತಿಳಿಸೋದು. ವಿದ್ಯುನ್ಮಾನ ತಂತ್ರಜ್ಞಾನ ಅಂದ್ರೆ ಅವರಿಗೆ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಕಲಿಕೆಯನ್ನು ಕಲಿಸ್ಕೊಡುವಂಥದ್ದು. ಜಾನಪದ ಅಂದ್ರೆ ಜಾನಪದ ಶೈಲಿಯಲ್ಲಿ ಅವರಿಗೆ ಸ್ಥಳೀಯ ಕಲೆ ಮತ್ತು ಸಂಸ್ಕೃತಿಗಳು, ಆಮೇಲೆ ಮಾಧ್ಯಮಗಳನ್ನ ಬಳಸಿಕೊಂಡು ವಿವಿಧ ಯೋಜನೆಗಳ ಮೂಲಕ ಇದನ್ನ ಅನುಷ್ಠಾನ ಮಾಡ್ತಾ ಇದೆ. ಕಲಿಕೆಯ ಮೂಲಕ ಶಿಕ್ಷಣದಿಂದ ವಂಚಿತರಾದವರನ್ನು ಸಮಾಜದ ಮುಖ್ಯವಾಹಿನಿಯ ತರುವುದೇ ಇದರ ಮುಖ್ಯ ಉದ್ದೇಶ. ಕಲಿಕೆಯನ್ನು, ಶಿಕ್ಷಣದಿಂದ ಯಾರೆಲ್ಲ ವಂಚಿತರಾಗಿದ್ದಾರೋ ಅವರನ್ನ ಸಮಾಜದ ಮುಖ್ಯವಾಹಿನಿ ತರುವುದು ಇದೊಂದು ಮುಖ್ಯ ಉದ್ದೇಶ ಆಗಿದೆ. ವಿವಿಧ ಇಲಾಖೆಗಳ ಸಮನ್ವಯ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಅಂದ್ರೆ ಸಮಾಜೀಕರಣ ಇಲಾಖೆ, ಗ್ರಾಮ ಪಂಚಾಯಿತಿ, ಹಾಗೇನೆ ಇತರೆ ಸಂಘ ಸಂಸ್ಥೆಗಳು, ಹಾಗೇನೆ ಯಾವುದೇ ರೀತಿಯ ಲೈಬ್ರರಿಗಳು, ಈ ಎಲ್ಲ ಮೂಲಕ ಸಂಘ ಸಂಸ್ಥೆಗಳು, ಊರಿನ ಗ್ರಾಮಸ್ಥರ ಮೂಲಕ, ವಿವಿಧ ಇಲಾಖೆಗಳ ಮೂಲಕ ಇದು ಸಹಕಾರವನ್ನು ಪಡ್ಕೊಂಡು ಇದನ್ನು ಮಾಡ್ತಿದೆ. ಹಾಗಾದ್ರೆ ಅನಕ್ಷರಸ್ಥರಂತೂ ಯಾರನ್ನ ಗುರುತಿಸಬಹುದು ಅಂತ ಹೇಳಿದರೆ, ಓದು ಬರಹ ಮತ್ತು ಲೆಕ್ಕಾಚಾರದಲ್ಲಿ ಸ್ವಂತಿಕೆ ಇಲ್ಲದವರನ್ನು ಅನಕ್ಷರಸ್ಥರು ಅಂತ ಗುರುತಿಸಬಹುದು ಅಂತ ಹೇಳ್ತದೆ ಸರ್ಕಾರ. ಔಪಚಾರಿಕವಾಗಿ ಅನೌಪಚಾರಿಕ ಕಲಿತ ಅಕ್ಷರ ಜ್ಞಾನವನ್ನು ಉಳಿಸಿಕೊಳ್ಳದೆ ಕೇವಲ ಸಹಿ ಮಾತ್ರ ಬರುವವರು ಅನಕ್ಷರಸ್ಥ. ಅಂದ್ರೆ ಈಗೆಲ್ಲ ಸಂಘ ಸಂಸ್ಥೆಗಳು ಮತ್ತೆ ಯಾವ್ದು ದಾಖಲೆ ಸಹಿ ಆಗ್ಬೇಕು, ಸಹಿ ಮಾತ್ರ ಕಲ್ತಿರ್ತಾರೆ, ಯಾರೋ ಒಬ್ರು ಪ್ರಾಕ್ಟೀಸ್ ಮಾಡಿ ಕೊಡ್ತಾರೆ, ಸಹಿ ಮಾತ್ರ ಕಲ್ತಿರ್ತಾರೆ. ಆ ಸಹಿ ಮಾತ್ರ ಕಲ್ತವ್ರು ಬರೀ ಸಹಿ ಬರ್ತದೆ, ಬೇರೆ ಏನು ಅವರಿಗೆ ಜ್ಞಾನ ಇಲ್ಲ ಅಂತಂದ್ರೆ, ಯಾವ್ದು ಓದ್ಲಿಕ್ಕೆ ಬರೋದಿಲ್ಲ, ಬರ್ಲಿಕ್ಕೆ ಬರೋದಿಲ್ಲ, ಅವ್ರಿಗೆ ಲೆಕ್ಕಾಚಾರ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಅವ್ರನ್ನು ಕೂಡ ಅನಕ್ಷರಸ್ಥರು ಅಂತ ಗುರುತು ಮಾಡ್ತದೆ. ಇಲ್ಲಿವರೆಗೆ ನಡೆದ ಸಾಕ್ಷರತಾ ಕಾರ್ಯಕ್ರಮಗಳಲ್ಲಿ ಕಲಿಕೆ ಪಡೆಯದ ಅಥವಾ ಇಲ್ಲಿವರೆಗೆ ಇದೆ ಹೇಳಿದೆ, ರಾತ್ರಿ ಶಾಲೆ ಹಿಂದೆಲ್ಲ ಹೇಳಿದೆ, ರಾತ್ರಿ ಶಾಲೆಯಲ್ಲಿ ಯಾವುದೇ ಕಲಿಕೆಯನ್ನ ಪಡೆದವರು ಕೂಡ ಈಗ ಆ ಕಲಿಕೆಯನ್ನ ಮುಂದುವರಿಸಲಿಕ್ಕಿದಾಗಿ ನೋಂದಾಯಿಸಬಹುದಾಗಿದೆ. ಇವರೆಲ್ಲವರನ್ನು ಪ್ರೋತ್ಸಾಹಿಸಿ ವೈಯಕ್ತಿಕ ಕಾಳಜಿಯನ್ನ ವಹಿಸಿ ಇವರ ಕಲಿಕೆಗೆ ಸೇರಲು ತನ್ಮೂಲಕ ಅವರನ್ನ ಮುಖ್ಯವಾಹಿನಿಗೆ ತರುವಂತ ಕಾರ್ಯಕ್ರಮ ಮಾಡೋದು ಇದರ ಉದ್ದೇಶ. ಇಂಥ ಸನ್ನಿವೇಶಗಳಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳು, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ, ವಾರ್ಡ್ಗಳಲ್ಲಿ ಚುನಾಯಿತ ಪ್ರತಿನಿಧಿಗಳು ಆಸಕ್ತಿಯಿಂದ ಅನಕ್ಷರಸ್ಥರನ್ನು ಸ್ಥಳೀಯವಾಗಿರುವ ಕಲಿಕಾ ಕೇಂದ್ರಗಳಿಗೆ ಅನಕ್ಷರಸ್ಥರನ್ನು ಕಲಿಕಾರ್ಥಿಗಳನ್ನು ನೋಂದಾಯಿಸುವಂತ ಪ್ರಯತ್ನವನ್ನ ಈಗ ಮಾಡಬೇಕಾಗಿದೆ. ಈ ಹಂತದಲ್ಲಿ ನಗರ ಮತ್ತು ಗ್ರಾಮ ಪಂಚಾಯತ್ ಇರುವ MBKಗಳು, LCRPಗಳು, ನಗರ ಮತ್ತು ಗ್ರಾಮ ಹಂತದಲ್ಲಿರುವ ಸ್ವಸಹಾಯ ಸಂಘಗಳ ಎಲ್ಲ CRPಗಳು, ನಗರ ಮತ್ತು ಗ್ರಾಮ ಹಂತದಲ್ಲಿರುವ ಸ್ವಸಹಾಯ ಗುಂಪುಗಳ LCRPಗಳು, ಒಕ್ಕೂಟದ ಪದಾಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಶಾಲಾ ಶಿಕ್ಷಕರು, ಆಶಾ ಕಾರ್ಯಕರ್ತರು ಮತ್ತು ಇತರೆ ಇಲಾಖೆಯ ಸ್ಥಳೀಯ ಅಧಿಕಾರಿಗಳ ಸಹಕಾರದಿಂದ ಇದನ್ನ ಮಾಡಬೇಕಾಗಿದೆ. ಈ ಕಾರ್ಯಕ್ರಮದ ಅನುಷ್ಠಾನದ ಮೇಲ್ವಿಚಾರಣೆಯನ್ನ ಜಿಲ್ಲಾ ಮಟ್ಟದಲ್ಲಿ ಡಯಟ್ ಸಂಸ್ಥೆ ಎನ್ನುವಂತ DAEO, ವಿವಿಧ ಇಲಾಖೆಗಳ ತಾಲೂಕು ಹಂತಗಳಲ್ಲಿ BEO, BRC ಸಮನ್ವಯಾಧಿಕಾರಿಗಳು ಮತ್ತೆ CRPಗಳು ಹಾಗೂ ಗ್ರಾಮ ಹಂತದಲ್ಲಿ ಪ್ರಾಥಮಿಕ ಶಾಲೆಗಳ ಮುಖ್ಯ ಶಿಕ್ಷಕರು ಇದರ ಮೇಲು ಉಸ್ತುವಾರಿಯನ್ನ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಸರ್ವರು ಸಾಕ್ಷರರಾಗೋಣ, ಸಾಕ್ಷರತೆಯ ದೇಶದ ಸಂಪತ್ತು, ಮಾನವ ಸಂಪನ್ಮೂಲ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅನ್ನುವ ನಿಟ್ಟಿನಲ್ಲಿ ಸ್ಲೋಗನ್ ಇಟ್ಟುಕೊಂಡು ಇದೊಂದು ಧ್ಯೇಯ ಉದ್ದೇಶದೊಂದಿಗೆ ಪ್ರಾರಂಭವಾಗಿದೆ. ಹಾಗಾಗಿ
ನಾಗರಿಕ ಬದುಕು ಬಾಳಲು ಶಿಕ್ಷಣ ಬೇಕು. ಶಿಕ್ಷಣವು ವ್ಯಕ್ತಿಯ ಜ್ಞಾನ ಸಂಪತ್ತನ್ನು ಅಭಿವೃದ್ಧಿಪಡಿಸುತ್ತದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸುವ ಈ ಒಂದು ಸಾಕ್ಷರತಾ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದಲ್ಲಿ ಯಾರೆಲ್ಲ ಅನಕ್ಷರರಿದ್ದಾರೆ ಅವರಿಗೆ ಅಕ್ಷರಾಭ್ಯಾಸ ಶಿಕ್ಷಣವನ್ನು ಕೊಡಿಸುವಂತ ಮನೆಯಲ್ಲೇ ಶಿಕ್ಷಣ ಕೊಡಿಸುವಂತ ಕೆಲಸ ಮಾಡುವಂತ ಹೇಳ್ತಾ ಇದಕ್ಕೆಲ್ಲರೂ ಕೂಡ ಸಹಕಾರ ಇರಲಿ. ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಪಂಚಾಯಿತಿ ಹಾಗೆಯೇ ನಿಮ್ಮ ಗ್ರಾಮ ಪಂಚಾಯತಿಯ CRPಗಳು ಹಾಗೆಯೇ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವರನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳ್ತಾ ಮತ್ತೆ ನಾವು ಹೀಗೆ ಮುಂದಿನ ಒಂದು ಸರ್ಕಾರದ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಹಾಗೇನೆ ಮುಂದಿನ ನಮ್ದೊಂದು ವಿಷಯ ಇದೆ. ಈಗ ಏನು ನಮ್ಮ ಫುಡ್ ಇಲಾಖೆಯಲ್ಲಿ ಆಹಾರ ಮತ್ತು ನಾಗರಿಕ ಇಲಾಖೆಯಲ್ಲಿ ರೇಷನ್ ಕಾರ್ಡ್ಗಳು ಬಂದಾಗಿದ್ದಾವೆ. ರೇಷನ್ ಗಳನ್ನ ಅನರ್ಹ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಆ ಮಾಹಿತಿಯನ್ನ ಮುಂದಿನ ವಿಡಿಯೋ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ನಮ್ಮ ಚಾನಲ್ ಅನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮಂತ ಹೊಸ ಯೂಟ್ಯೂಬರ್ಗಳಿಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.